ಯಾರು ಯಾರು ಅಕ್ಕ ಬರ್ತಿಲ್ಲ ತಮಿಳ್ನಾಡು ಸಹಕಾರ ಕೊಡಿ ಕಟ್ಟ ಕೊಡೋದು. ನಮಸ್ಕಾರ ದೋಸ್ತು, ಹೇಗಿದ್ರೆಲ್ಲರೂ? ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಸೊ ಈ ಒಂದು ವಿಡಿಯೋ ಮಾಡುವಾಗ ತುಂಬ ಬೇಸರ ಆಯಿತು, ಮನಸ್ಸಿಗೆ ತುಂಬ ಕೋಪ ಬಂತು, ತುಂಬ ಹೆಲ್ಪ್ಲೆಸ್ ಸಿಚುವೇಶನ್ ಫೀಲ್ ಆಯಿತು. ಯಾಕಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಮಾಸದಲ್ಲಿ ಸಂಕ್ರಾಂತಿ ಹಬ್ಬದ ಒಂದು ನಡುವೆ ಈ ಒಂದು ಸಮಯದಲ್ಲಿ ಯೂಶಲಿ ತುಂಬ ಭಕ್ತಾದಿಗಳು ಶಬರಿಮಲೆಗೆ ಹೋಗೋದು ತುಂಬಾ ಸಹಜ. ನಾನು ಕೂಡ ಹೋಗಿ ಬಂದಿದ್ದೆ ಈ ವರ್ಷ. ಸೊ ಅದೇ ರೀತಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗಷ್ಟೇ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಆ ವಿಡಿಯೋ ನೋಡ್ತಾ ಇದ್ದರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ರಕ್ತ ಕುದಿಯೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಅಷ್ಟರ ಮಟ್ಟಿಗೆ ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿದ್ದಾರೆ, ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸು ಇಲ್ದರೆ ಆ ಒಂದು ರೇಂಜಿಗೆ ಅವ್ರ ಮೇಲೆ ಹಲ್ಲೆಗಳನ್ನ ಮಾಡಿ ಕೆಟ್ಟದಾಗಿ ಬೈದು ದೊಡ್ಡ ರಂಪಾಟ ಮಾಡಿ ಯಾವ ಥರ ಅವ್ರನ್ನ ಟ್ರೀಟ್ ಮಾಡಿದ್ದಾರೆ ಅಂದರೆ ಏನೋ ದೊಡ್ಡ ಕ್ರಿಮಿನಲ್ ಥರ ಟ್ರೀಟ್ ಮಾಡಿದ್ದಾರೆ. ಯಾವುದಕ್ಕೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ಕೇವಲ ಅವರ ಗಾಡಿ ಮೇಲೆ, ಅವರ ಸ್ವಂತ ಗಾಡಿ ಮೇಲೆ ನಮ್ಮ ಕರ್ನಾಟಕದ ಬಾವುಟ ಹಾಕ್ಕೊಂಡು ಹೋಗಿತ್ತಿಗೆ ಸೊ ಈ ರೀತಿಯಾದಂತಹ ದೊಡ್ಡ ಒಂದು ಸಿನಾರಿಯೋನ, ಒಂದು ದೊಡ್ಡ ಸೀನನ್ನು ಕ್ರಿಯೇಟ್ ಮಾಡಲಾಗಿದೆ. ಹೌದು, ಇತ್ತೀಚೆಗಷ್ಟೇ ಒಂದು ತಂಡ ಕರ್ನಾಟಕದಿಂದ ಅಯ್ಯಪ್ಪ ಸ್ವಾಮಿಯ ಒಂದು ಶಬರಿಮಲೆ ಯಾತ್ರೆಗೆ ಹೋಗಿದ್ದಾರೆ. ಸೊ ತಮಿಳ್ನಾಡು ಮೂಲಕ ಹೋಗಬೇಕಾಗಿರುತ್ತೆ. ಸೊ ಇದೇ ರೀತಿ ತಮಿಳ್ನಾಡಲ್ಲಿ ಗಾಡಿಯನ್ನು ನಿಲ್ಲಿಸಿ ಬಾವುಟವನ್ನು ಬಿಚ್ಚುವಂತೆ ಒಂದು ರೀತಿ ಆವಾಜ್ ಹಾಕಿ ತುಂಬಾ ಕೆಟ್ಟದಾಗಿ ಮಾತಾಡಿ ಅದೇ ರೀತಿ ನಡೆದುಕೊಂಡು ಆ ವಿಡಿಯೋ ಕ್ಲಿಪ್ಪನ್ನು ನಾನು ಹಾಕ್ತೀನಿ ಈ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು. ನನಗೆ ಈ ವಿಡಿಯೋ ನೋಡ್ತಾ ಎಷ್ಟು ಕೋಪ ಬಂತು ನನಗೆ ಅಂದರೆ, ಎಷ್ಟು ಕೋಪ ಬಂತು ಅಂದರೆ, ಗಾಡೀಲಿ ಆ ಹೈವೇಯಲ್ಲಿ ಹೋಗೋರು ಬರೋರು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ, ಇದು ಕರ್ನಾಟಕ ಅಲ್ಲಪ್ಪ, ಇದು ತಮಿಳ್ನಾಡು, ನೀನು ಬಿಚ್ಬಿಟ್ಟು ಹೋಗಬೇಕು, ನೀನು ಎಲ್ಲಾದರೂ ಹೋದ್ಮೇಲೆ ಹಾಕೋ ಅಂತ ಈ ರೀತಿ ತುಂಬಾ ಒಂದು ಮರ್ಯಾದೆ ಇಲ್ದಿರೆ ಏನೋ ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಅದನ್ನ ಬಿಂಬಿಸ್ತಾ ಇದ್ರು, ಅದನ್ನ ಮಾತಾಡ್ತಾ ಇದ್ರು. ಸ್ವಾಮಿ, ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಗಾಡಿ ಅವ್ರದ್ದು, ಗಾಡಿ ನಮ್ಮದು. ಗಾಡಿಗೆ ರೋಡ್ ಟ್ಯಾಕ್ಸ್ ಅಂತ ಪೇ ಮಾಡ್ತಾರೆ ಅಲ್ವಾ? ಇವಾಗ ಯಾವುದೋ ಒಂದು ಇಂಟರ್ಸ್ಟೇಟ್ ಹೋಗ್ಬೇಕಂದ್ರೆ ಇಷ್ಟು ಪರ್ಮಿಟ್ಗೆ ಇಷ್ಟು ಅಂತ ಪೇ ಮಾಡಬೇಕು, ಪ್ಲಸ್ ಟೋಲ್ಗಳಿಗೆ ಪೇ ಮಾಡಬೇಕು. ನಮ್ಮ ಗಾಡಿ ಮೇಲೆ ನಮ್ಗೆ ಹೆಮ್ಮೆ ರೀ. ನಮ್ಮ ಕನ್ನಡಿಗರಿಗೆ ಕರ್ನಾಟಕ ಅಂದರೆ ಹೆಮ್ಮೆ, ಬಾವುಟ ಅಂದರೆ ಹೆಮ್ಮೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ ಅಂದರೆ ನಮ್ಗೆ ಹೆಮ್ಮೆ. ನಾವು ಹಾಕ್ತೀವಿ ಗುರು. ಕೇವಲ ಕರ್ನಾಟಕ ಅಲ್ಲ, ಕೇವಲ ತಮಿಳ್ನಾಡಲ್ಲ, ಮೌಂಟ್ ಎವರೆಸ್ಟಲ್ಲೂ ಕೂಡ ದೇಶ ವಿದೇಶದಲ್ಲೂ ಕೂಡ ನಮ್ಮ ಬಾವುಟನ ತೊಗೊಂಡೋಗಿದ್ದಾರೆ. ಅದಕ್ಕೆ ಎಷ್ಟು ಸನ್ಮಾನ ಆಗಬೇಕು, ಎಷ್ಟು ಮರ್ಯಾದೆ ಸಿಗಬೇಕು, ಗೌರವ ಸಿಗಬೇಕು, ಅದು ಸಿಕ್ಕಿದೆ, ಅದು ಬೇರೆ ವಿಷಯ. ಬಟ್ ಇಲ್ಲಿ ಎಲ್ಲ ನಮ್ಮದೇ. ಆದರೆ ಇವ್ರಿಗೆ ರೋಡಿಂದ ಪಾಸಾಗಿ ನಮ್ಮ ಬಾವುಟನ ತೊಗೊಂಡು ನಮ್ಮ ಗಾಡಿಯಲ್ಲಿ ಪಾಸ್ ಆಗೋದೇ ಒಂದು ರೀತಿ ದೊಡ್ಡ ಅಫೆನ್ಸು, ಒಂದು ರೀತಿಯಾದಂತಹ ಒಂದು ಏನಂತಾರೆ ಆಗದಿರುವಂತಹ ಒಂದು ಕೆಲಸ ಇವ್ರುಗಳಿಗೆ ಅಲ್ವಾ? ಇವಾಗ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇವ್ರಿಗೆ ನಮ್ಮ ಗಾಡಿ ಮೇಲೆ ನಾವು ಟ್ಯಾಕ್ಸ್ ಕಟ್ಟಿ, ನಾವು ಪರ್ಮಿಟ್ ಕಟ್ಕೊಂಡು ನಾವು ಹೋಗೋದ್ರಲ್ಲಿ ಇವ್ರಿಗೆ ಉರಿ ಅಲ್ವಾ? ಆಗಲ್ಲ, ತಪ್ಪದು. ಬೆಂಗಳೂರು ತಗೊಳ್ಳಿ, ಎಷ್ಟು ಜನ ನಾನ್ ಕನ್ನಡಿಗ ಸೇರೋದು, ಎಷ್ಟು ಜನ ತಮಿಳಿಗರು ಇರೋದಪ್ಪ, ಆಯಿತು ಡೈರೆಕ್ಟಾಗೇ ಬರ್ತೀನಿ, ಎಷ್ಟು ಜನ ತಮಿಳವ್ರು ಇರೋದು, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಕನ್ನಡಿಗರು ಎಷ್ಟು ಜನ ಕನ್ನಡಿಗರ ಒಂದು ಕೆಲಸವನ್ನು, ಅವ್ರ ಊಟವನ್ನು ಅವ್ರು ತೊಗೊಂಡು ಕಿತ್ಕೊಂಡು ತಿಂತಾ ಇದ್ದಾರೆ ಅಲ್ವಾ? ಎಲ್ಲೋ ಬೇರೆ ಕಡೆಯಿಂದ ಬಂದು ಅವ್ರು ಹೊಟ್ಟೆ ಪಡೋದು ಬೇರೆ ವಿಷಯ. ಇಲ್ಲಿ ಬಂದು ಇಲ್ಲಿರೋರ್ಗೆ ಆಪರ್ಚುನಿಟಿ ಸಿಗಲ್ಲ ಅಲ್ವಾ? ಬೇರೆ ಕಡೆಯಿಂದ ಬಂದು ಆ ಆಪರ್ಚುನಿಟಿನ ಅವ್ರು ತೊಗೋತಾ ಇದ್ದಾರೆ ಅಲ್ವಾ? ಸೊ ಹೀಗಾಗಿ ನಮ್ಗೆ ಎಷ್ಟೆಷ್ಟು ಹೊಟ್ಟೆ ಉರಿಬೇಕಂತ ಸಮಯದಲ್ಲಿ ಅಲ್ವಾ? ನಮ್ಮ ಅನ್ನ ತಿನ್ಕೊಂಡು ನಮಗೇನೆ ನಮ್ಮ ಕೆಲಸವನ್ನು ಕಿತ್ಕೊಂಡು ನಮ್ಮ ಲೈಫ್ ಸ್ಟೈಲನ್ನು ಕಿತ್ಕೊಂಡು ಇದ್ದಾರೆ ನಮ್ಮ ಜೊತೆನೆ. ನಾವು ವಿ ಆರ್ ಓಕೆ ವಿತ್ ಇಟ್ ಅಲ್ವಾ? ನಾವೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇಲ್ಲ ನಿಮ್ಗಳ ಥರ, ಅಥವಾ ಯಾಕೆ ಬಂದೆ, ಇಲ್ಲೋಗು ಅಲ್ಲೋಗು, ಯಾರಿಗೂ ಏನು ಮಾಡ್ತಾ ಇಲ್ಲ. ಇಟ್ಸ್ ವೆರಿ ಕಾಮನ್, ನಾರ್ಮಲ್ ಆಗೇ ಇದೀವಿ ಎಲ್ಲರೂ ಅಲ್ವಾ? ಇವ್ರಿಗೆ ಬಾವುಟ ನಮ್ಮ ಒಂದು ಕರ್ನಾಟಕ ಬಾವುಟವನ್ನು ತೊಗೊಂಡು ಹೋಗಿದ್ದಕ್ಕೆ ಒಂದು ಉರಿಗಳು ಬಂದ್ಬಿಡ್ತು. ಎಂಥ ಜನಗಳಿರ್ತಾರೆ ಅಂದರೆ, ಲಿಟ್ರಲಿ ಇದು ಫಸ್ಟ್ ಟೈಮ್ ಅಲ್ಲ ಆಗ್ತಾ ಇರೋದು. ಇದು ಫಸ್ಟ್ ಟೈಮ್ ಅಲ್ವೇ ಅಲ್ಲ ನಡೀತಾ ಇರೋದು. ಈ ರೀತಿ ಸಾಕಷ್ಟು ದೌರ್ಜನ್ಯಗಳಾಗಲಿ ಅಥವಾ ಈ ರೀತಿ ಅನ್ಯಾಯಗಳಾಗಲಿ ಬೇಜಾನ್ ನಡೆದಿದೆ ನಮ್ಗಳ ಮೇಲೆ, ಅದು ಬೇರೆ ವಿಷಯ. ಬಟ್ ಸ್ಟಿಲ್ ಎಲ್ಲ ಜನ್ರೇಷನ್ಗಳು ಪಾಸ್ ಆಗ್ತಾ ಹೊಸತನ ಬರ್ತಾ, ಹೊಸಬ್ರು ಬರ್ತಾ, ಈ ರೀತಿ ಎಲ್ಲ ಮೈಂಡ್ಸೆಟ್ ಚೇಂಜ್ ಆಗೋ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಎಲ್ಲೋ ಇಂಥ ಕ್ರಿಮಿಕೀಟಗಳಿಂದ ಎಲ್ರಿಗೂ ಒಂದು ಕೆಟ್ಟ ಹೆಸರು ಅಂದರೆ ತಪ್ಪಾಗೋದಿಲ್ಲ. ಸದ್ಯ ಇದ್ರ ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಅದು ಆಲ್ರೆಡಿ ತೊಗೊಂಡಿದ್ದಾರೆ. ಯಾರು ಈ ಕಿಡಿಗೇಡಿದಾನಲ್ಲ, ಈ ಕೃತ್ಯವನ್ನು ಮಾಡಿರುವಂಥವನು, ಇವನಿಗೆ ಆಲ್ರೆಡಿ ಒಂದು ಅರೆಸ್ಟ್ ಮಾಡಿ ಏನು ಕಾನೂನು ಕ್ರಮ ಏನು ಜರುಗಿಸ್ಬೇಕು ಅದೆಲ್ಲ ಆಲ್ರೆಡಿ ಮಾಡಿದ್ದಾರೆ.
ಇದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ದೊಡ್ಡ ನ್ಯೂಸ್ ಆಗಿ ಕರ್ನಾಟಕ ಮುಂದೆ ತಮಿಳುನಾಡು ಮಧ್ಯೆ ದೊಡ್ಡ ಒಂದು ಏನು ರೈವಲ್ರಿ ಏನಿದೆ ಅಥವಾ ಒಂದು ಈ ದ್ವೇಷ ಏನಿದೆ ಇನ್ನೂ ಜಾಸ್ತಿಯಾಗಿ ಏನೋ ಒಂದು ಅನಾಹುತ ಆಗೋಕ್ಕಿಂತ ಮುಂಚೆ ಇದು ಆಲ್ರೆಡಿ ಸಾರ್ಟ್ ಔಟ್ ಆಗಿದೆ. ತುಂಬ ಖುಷಿ ವಿಚಾರ ಇದು ಹೇಳಬೇಕಂದ್ರೆ. ಬಟ್ ಅದೇ ರೀತಿ ಈ ರೀತಿ ಯಾವುದೇ ಒಂದು ಸಮಸ್ಯೆ ಫ್ಯೂಚರ್ನಲ್ಲಿ ಆಗಬಾರ್ದು, ರಿಪೀಟ್ ಆಗಬಾರ್ದು. ಆ ರೀತಿ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು, ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅವ್ರಗಳ ಮಧ್ಯೆ ಅಂತ ನಾನು ಹೇಳ್ತೀನಿ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದರೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಥವಾ ಅವರನ್ನು ಒಂದು ಒಳ್ಳೆ ರೀತಿ ನಡೆಸ್ಕೊಳ್ಬೇಕು ಅನ್ನೋ ಒಂದಿಷ್ಟು ಒಂದು ಕಾಮನ್ ಸೆನ್ಸ್ ಇಲ್ದರೆ ಆತ ಎಷ್ಟು ಕ್ರೂರವಾಗಿ ಎಷ್ಟು ರೂಡಾಗಿ ನಡ್ಕೋತಾನಂದರೆ ತುಂಬ ಬೇಜಾರಾಗುತ್ತೆ, ತುಂಬ ಕೋಪ ಕೂಡ ಬರುತ್ತೆ ಅದೇ ಸಮಯದಲ್ಲಿ. ನೋಡಿ ಅಷ್ಟೆಲ್ಲ ಗಲಾಟೆ ಆಗ್ತಾಯಿದ್ರು, ಅಷ್ಟೆಲ್ಲ ಒಂದು ಥ್ರೆಟ್ ಮಾಡ್ತಾಯಿದ್ರು, ಬೆದರಿಕೆಗಳಾಗ್ತಾಯಿದ್ರು ಕೂಡ ನಮ್ಮ ಕನ್ನಡಿಗರು ಯಾವುದೇ ಕಾರಣಕ್ಕೂ ಬಾವುಟನ ಬಿಚ್ಚೋದಿಲ್ಲ ಅಂತಲೇ ಕೂತಿರ್ತಾರೆ. ಅದು ಕನ್ನಡದ ಮೇಲೆ, ಕನ್ನಡದ ಬಾವುಟದ ಮೇಲೆ, ಕನ್ನಡ ರಾಜ್ಯದ ಮೇಲೆ ಇರುವಂತಹ ಒಂದು ಭಕ್ತಿ ಅಥವಾ ಗೌರವ ಅಂತ ತಿಳ್ಕೊಂಡು ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಯಾವುದೇ ರೀತಿ ಇಂತಹ ಒಂದು ಅಹಿತಕರ ಘಟನೆಗಳು ಮುಂದೆ ಮರುಕಳಿಸ್ಬಾರ್ದು. ಈ ರೀತಿ ಒಂದು ಕ್ರಮಗಳನ್ನು, ಒಂದು ಪ್ರಿಕಾಷನರಿ ಮೆಷರ್ಸ್ಗಳನ್ನ ತಗೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಎಲ್ಲರನ್ನು. ಸೊ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.